ಹಲೋ ಗೆಳೆಯರಿ, ನಮಸ್ಕಾರ. ಎಲ್ಲರಿಗೂ ಕನ್ನಡ ಇನ್ಫಾರ್ಮೇಷನ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಒಂದು ಹೊಸ ವಿಚಾರವನ್ನು ತಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ ಆ ಹೊಸ ವಿಚಾರ ಅಂತಂದರೆ ಇಲ್ಲಿದೆ ನೋಡಿ. ಅನೇಕ ವಿದ್ಯಾರ್ಥಿಗಳ ಶಾಲಾ ದಾಖಲಾತಿಗಳಲ್ಲಿ ಪೋಷಕರ ಅಥವಾ ಶಿಕ್ಷಕರ ನಜರ್ ಚುಕ್ಕಿನಿಂದಾಗಿ ಜಾತಿಯನ್ನು ತಪ್ಪಾಗಿ ನಮೂದಿಸಲಾಗಿರುತ್ತದೆ. ಈ ರೀತಿಯಾಗಿ ವಿದ್ಯಾರ್ಥಿಯ ನೈಜ ಜಾತಿ ಇರುವುದೇ ಬೇರೆ, ಅಲ್ಲಿ ನಮೂದಾಗಿರುವುದೇ ಬೇರೆಯಾಗಿರುತ್ತದೆ. ಅಂದರೆ ತಂದೆಯ ಜಾತಿ ಬೇರೆಯಾಗಿರುತ್ತದೆ ಮತ್ತು ಮಗನ ಜಾತಿ ಬೇರೆಯಾಗಿರುತ್ತದೆ. ಈ ರೀತಿಯಾಗಿ ತಂದೆ ಮಗನ ಜಾತಿಗಳು ವ್ಯತ್ಯಾಸವಾಗಿ ನಮೂದಾಗಿರುತ್ತದೆ. ಇದರಿಂದಾಗಿ ಆ ವಿದ್ಯಾರ್ಥಿಯ ಮುಂದಿನ ಭವಿಷ್ಯದ ಜೀವನದಲ್ಲಿ ತೊಂದರೆಗಳಾಗುವುದು ಸಹಜ. ಈ ರೀತಿಯಾಗಿ ವ್ಯತ್ಯಾಸವಾಗುವುದರಿಂದ ವಿದ್ಯಾರ್ಥಿಯ ಜೀವನದಲ್ಲಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳುವುದು ಕಷ್ಟವಾಗುತ್ತದೆ. ಆದ್ದರಿಂದ ಇದನ್ನು ಸರಿಪಡಿಸಿಕೊಳ್ಳಲೇಬೇಕಾಗಿದೆ. ಯಾವ ರೀತಿಯಾಗಿ ಈ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಕಾಣುತ್ತಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸುತ್ತೋಲೆಯಂತೆ ವಿದ್ಯಾರ್ಥಿ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಪ್ಪಾಗಿ ನಮೂದಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವ ಮಾರ್ಗಸೂಚಿಗಳನ್ನು ಈ ಆದೇಶದಲ್ಲಿ ಸೂಚಿಸಲಾಗಿದೆ. ಅನೇಕ ವಿದ್ಯಾರ್ಥಿಗಳು ಜಾತಿ ತಿದ್ದುಪಡಿ ಮಾಡಿದ ಸಲುವಾಗಿ ಕೋರ್ಟ್ಗಳ ಮೊರೆ ಹೋಗುತ್ತಾರೆ. ಆದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯ ಸಿವಿಲ್ ಕೋರ್ಟ್ಗಳಿಗೆ ಜಾತಿಯನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇರುವುದಿಲ್ಲ. ಹಾಗಾಗಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ತಮ್ಮ ಸಮಯ ಮತ್ತು ಹಣವನ್ನು ವ್ಯಯ ಮಾಡಿಕೊಳ್ಳಬೇಡಿ. ಇದಕ್ಕೆ ಸುಲಭ ವಿಧಾನ ಇಲ್ಲಿದೆ ನೋಡಿ. ಮೊದಲನೇದಾಗಿ ವಿದ್ಯಾರ್ಥಿಯ ಶಾಲಾ ದಾಖಲಾತಿಗಳಲ್ಲಿ ಜಾತಿ ತಪ್ಪಾಗಿ ನಮೂದಾಗಿದ್ದರೆ ವಿದ್ಯಾರ್ಥಿ ಮಾಡಬೇಕಾಗಿರುವಂಥ ಮೊದಲ ಕೆಲಸ ಏನೆಂತಂದರೆ ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದ ತಹಶೀಲ್ದಾರರಿಂದ ತಮ್ಮ ನೈಜವಾದ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವುದು. ಇಲ್ಲಿ ಮಾಡಬೇಕಾದ ಮುಖ್ಯ ಕೆಲಸ ಏನೆಂತಂದರೆ ವಿದ್ಯಾರ್ಥಿಯು ಮಾನ್ಯ ತಹಶೀಲ್ದಾರರಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಅವರ ತಂದೆಯ ಶಾಲಾ ದಾಖಲಾತಿಗಳು, ಸಹೋದರಿಯ ಶಾಲಾ ದಾಖಲಾತಿಗಳು ಅಥವಾ ಸಹೋದರನ ಶಾಲಾ ದಾಖಲಾತಿಗಳು, ಇನ್ನೂ ಹೆಚ್ಚಿಗೆ ಬೇಕಿದ್ದರೆ ತಮ್ಮ ಚಿಕ್ಕಪ್ಪನ ಮಕ್ಕಳ ಶಾಲಾ ದಾಖಲಾತಿಗಳನ್ನು ಇಲ್ಲಿ ಒದಗಿಸಬಹುದು. ಇವರೆಲ್ಲರ ಶಾಲಾ ದಾಖಲಾತಿಗಳನ್ನು ಏಕೆ ಇಲ್ಲಿ ಕೊಡಬೇಕು ಎಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಬಹುದು. ಏಕೆಂದರೆ ಇಲ್ಲಿ ತಪ್ಪಾಗಿರುವುದು ನಿಮ್ಮ ಶಾಲಾ ದಾಖಲಾತಿಗಳಲ್ಲಿ ನಿಮ್ಮ ತಂದೆದು ಸರಿಯಾಗಿದೆ, ನಿಮ್ಮ ಸಹೋದರನದು ಸರಿಯಾಗಿದೆ, ನಿಮ್ಮ ಸಹೋದರಿಯರದು ಸರಿಯಾಗಿದೆ, ಚಿಕ್ಕಪ್ಪನ ಮಕ್ಕಳು ಎಲ್ಲರದು ಸರಿಯಾಗಿದೆ. ಬಟ್ ಇಲ್ಲಿ ತಪ್ಪಾಗಿರೋದು ನಿಮ್ಮದು. ಆದ್ದರಿಂದ ತಹಶೀಲ್ದಾರರು ಅವರೆಲ್ಲರ ಶಾಲಾ ದಾಖಲಾತಿಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ಕೂಡ ಗ್ರಾಮಾಡಳಿತ ಅಧಿಕಾರಿಗಳಿಂದ ಮಾಡಿಸಲಾಗುತ್ತದೆ. ಇದೆಲ್ಲವೂ ಆದ ನಂತರ ಸ್ಥಳ ಪರಿಶೀಲನೆಯನ್ನು ಮಾಡಿ ಮತ್ತು ಎಲ್ಲರ ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ನಿಮಗೆ ತಹಶೀಲ್ದಾರರಿಂದ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡಲಾಗುತ್ತದೆ. ತಹಶೀಲ್ದಾರರಿಂದ ತಾವು ತಮ್ಮ ನೈಜವಾದ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡರೆ ಇಲ್ಲಿಗೆ ನಿಮ್ಮ ಅರ್ಧ ಕೆಲಸ ಮುಗಿದಂತಾಗುವುದು. ಈ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಶಾಲಾ ದಾಖಲಾತಿಗಳಲ್ಲಿ ತಪ್ಪು ಜಾತಿ ನಮೂದಾಗಿದ್ದರೆ ಅದನ್ನು ಶಿಕ್ಷಣ ಇಲಾಖೆ ಸರಿಪಡಿಸಬೇಕಾಗಿತ್ತು ಅಂತಂದರೆ ಸಂಬಂಧಪಟ್ಟ ಅರ್ಜಿದಾರರು ಮೊದಲು ಏನು ಮಾಡಬೇಕು ಅಂತ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಬೇಕು. ನಂತರ ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸಬಹುದು. ಒಂದು ವೇಳೆ ತಮ್ಮ ಎಲ್ಲ ದಾಖಲಾತಿಗಳು ಸರಿ ಇದ್ದರೂ ಸಹ ತಹಶೀಲ್ದಾರರು ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಿದರೆ ತಾವು ಉಪ ವಿಭಾಗಾಧಿಕಾರಿಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಂದರೆ AC ಅವರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಈ ರೀತಿಯಾಗಿ ಮೊದಲು ತಾವು ತಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳುವುದು. ಕಾಸ್ಟ್ ಸರ್ಟಿಫಿಕೇಟನ್ನು ಪಡೆದ ನಂತರ ಜಾತಿ ತಿದ್ದುಪಡಿಗಾಗಿ ಯಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಎಂಬುದರ ಬಗ್ಗೆ ಸಂಪೂರ್ಣ ವಿವರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಲು ನಮ್ಮ ಕನ್ನಡ ಇನ್ಫಾರ್ಮೇಷನ್ಸ್ ಅಡ್ಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.